ಸರ್ಚ್ ಮಾಡಬೇಕು, ವಿಶೇಷವಾದಂಥ ಗಮನವನ್ನು ಕೊಡಬೇಕು. ಹುಡುಕಿದಾಗ ಮಾತ್ರ ಸಿಗ್ತಾರೆ. ಅಂದರೆ ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಂಥ ಪ್ರಕರಣಗಳು ಈಗ ಆಲ್ರೆಡಿ ಹೊರಗಡೆ ಬಂದಿದೆ. ಸೊ ನಮ್ಮ ರಾಜ್ಯದಲ್ಲೂ ಸ್ವಲ್ಪ ವಿಶೇಷವಾಗಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಗಮನ ಕೊಡಬೇಕು. ಕೊಟ್ಟರೆ ಸಿಗುತ್ತೆ ಸರ್. ಆ ಥರ ಅಧಿಕೃತವಾದಂಥ ಮಾಹಿತಿನೇ ಯಾವುದೂ ಇಲ್ಲ. ಸರ್ಕಾರದ ಮಾಹಿತಿ ಮೋಸ್ಟ್ಲಿ ಆ ಪ್ರೋಸೆಸ್ ಇವತ್ತು ನಾಳಿಂದ ಶುರುವಾಗ್ತಾ ಇದೆ. ಮೋಸ್ಟ್ಲಿ ಗಡಿ ಭಾಗದಲ್ಲಿ ಇರುವಂಥ ರಾಜ್ಯಗಳಿಗೆ ಮೊದಲನೇ ಒಂದು ಮಾಕ್ ಡ್ರಿಲ್ಲನ್ನು ಆ ಪ್ರೋಸೆಸ್ ಶುರುವಾಗುತ್ತೆ. ತದನಂತರ ಈ ಒಳಗಿರುವಂಥ ನಮ್ಮ ರಾಜ್ಯಗಳು, ಜಿಲ್ಲೆಗಳಿಗೆ ವಿಸ್ತರಣೆ ಆಗೋಂಥ ಕಾರ್ಯ ಆಗ್ಬೋದು ಅಂತ ನನಗೆ ಇದೆ. ಈಗ ನಾನು ಇದಾದಮೇಲೆ DC ಆಫೀಸಲ್ಲಿ ನಾವು SP ಅವರು, ಜಿಲ್ಲಾಧಿಕಾರಿಗಳು ನಮ್ಮ ದಿಶಾ ಮೀಟಿಂಗಿಗೆ ಸೇರ್ತಾ ಇದ್ದೀವಿ. ಅಲ್ಲಿ ಉಳಿದಂಥ ವಿಚಾರ ಅವರಿಗೇನು ಮಾಹಿತಿ ಇದೆ, ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಆ ರೀತಿಯಂಥ ಮಾಹಿತಿ ಇಲ್ಲ. ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಏನು ಮಾಹಿತಿ ಇದೆ ಅನ್ನೋದು ಅಲ್ಲಿ ನಾನು ಚರ್ಚೆ ಮಾಡ್ತೀನಿ ಸರ್. ನಮ್ಮ ಪಕ್ಷದ ಎಲ್ಲ ಪ್ರಕೋಷ್ಠಗಳು ಈಗಾಗಲೇ ಸಹಿ ಸಂಗ್ರಹಣೆಯನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ಅಧಿಕೃತವಾಗಿ ನಾಳೆ 7ನೇ ತಾರೀಕಿಗೆ ರಾಜ್ಯಪಾಲರಿಗೆ ತಲುಪಿಸಬೇಕು ಅಂಥೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಕ್ಷದ ಬೇರೆ ಬೇರೆ ನಮ್ಮ ಮೋರ್ಚಾಗಳು, ಪ್ರಕೋಷ್ಠಗಳ ಮುಖಾಂತರ ಈ ಸಹಿ ಸಂಗ್ರಹಣೆ ಮುಖಾಂತರ ಜವಾಬ್ದಾರಿಯನ್ನು ತೆಗೆದುಕೊಂಡು ತಲುಪಿಸುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾ BJPಯ ವತಿಯಿಂದ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಯಿಂದ ಈ ನಿಲುವನ್ನು ತೆಗೆದುಕೊಂಡಂಥ ಗೌರವಂತ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಝೀರೋ ಟಾಲರೆನ್ಸ್ಗೆ ತರಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮೋದಿಜಿಯವರ ಒಂದು ಸರ್ಕಾರ ಎಲ್ಲರ ವಿಶ್ವಾಸವನ್ನು ಗಳಿಸಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅವರ ಹೆಜ್ಜೆಗೆ ಅವರಿಗೆಲ್ಲ ರೀತಿಯಂಥ ಭಗವಂತ ಶಕ್ತಿ ಕೊಡಲಿ. ಇದರಲ್ಲಿ ಯಶಸ್ವಿ ದಿಕ್ಕಲ್ಲಿ ದೇಶವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸ್ಥೈರ್ಯವನ್ನು ಪ್ರಧಾನಮಂತ್ರಿಗಳಿಗೆ ಆ ದೇವರು ಶಕ್ತಿ ಕೊಡಲಿ, ಭಗವಂತ ಶಕ್ತಿ ಕೊಡಲಿ ಅಂತೇಳಿ ಪತ್ರಿಕಾ ಮುಖಾಂತರ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೀನಿ. ಪ್ರವಾಸಿಗರನ್ನು ಮೃತಪಟ್ಟಿದ್ದು ಇಡೀ ದೇಶ, ಇಡೀ ಪ್ರಪಂಚ, ಎಲ್ಲ ನಾಯಕರು ಖಂಡನೆ ಮಾಡಿದ್ದು. ಮತ್ತು ಈ ಸಂದರ್ಭದಲ್ಲಿ ಸನ್ಮಾನಿತ ಪ್ರಪಂಚ ಕಂಡಂಥ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಈ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದನೆಗೆ ಉತ್ತರ ಕೊಡಲಿಕ್ಕೆ ಅವರು ತೆಗೆದುಕೊಂಡಂಥ 5 ರಾಜತಾಂತ್ರಿಕ ಕ್ರಮಗಳ ಬಗ್ಗೆ